ನಾವೆಲ್ಲರೂ ಬಯಸೋದು ಏನನ್ನ ಗೊತ್ತಾ? ಒಂದು ಸುಲಭವಾದ ಜೀವನವನ್ನು, ಯಾವುದೇ ತೊಂದರೆ ಇಲ್ಲದೆ, ಕಷ್ಟಗಳೇ ಇಲ್ಲದ ಒಂದು ಸ್ಮೂತ್ ಲೈಫ್ ನಮಗೆ ಬೇಕು ಅಂತ ಅಂದ್ಕೊಳ್ತೀವಿ. ಅತಿಯಾದ ಸುಖ, ಅತಿಯಾದ ಆರಾಮು ನಮಗೆ ಇಷ್ಟ. ಆದರೆ ಒಂದು ಕಹಿ ಸತ್ಯ ನೆನಪಿಡಿ, ಸುಲಭವಾದ ಜೀವನ ಮನುಷ್ಯನನ್ನು ಒಳಗಿನಿಂದ ದುರ್ಬಲ ಮಾಡುತ್ತೆ. ಶಾಂತವಾದ ಸಮುದ್ರ ಎಂದಿಗೂ ಒಬ್ಬ ಸಮರ್ಥ ನಾವಿಕನನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯವಿಲ್ಲ. ಆರಾಮದಾಯಕ ವಲಯದಲ್ಲಿ ಬೆಳೆದ ಮನಸ್ಸು ಸಣ್ಣ ಕಷ್ಟ ಬಂದರೂ ಮುರಿದು ಬೀಳುತ್ತೆ. ಚಿನ್ನಕ್ಕೆ ಬೆಲೆ ಬರೋದು ಅದು ಬೆಂಕಿಯಲ್ಲಿ ಬೆಂದಾಗ ಮಾತ್ರ. ಕಬ್ಬಿಣ ಒಂದು ಆಯುಧವಾಗೋದು ಅದರ ಮೇಲೆ ಸುತ್ತಿಗೆ ಏಟುಗಳು ಬಿದ್ದಾಗ ಮಾತ್ರ. ನಮ್ಮ ಜೀವನವೂ ಅಷ್ಟೇ. ನಿಮಗೆ ಜೀವನದಲ್ಲಿ ಕಷ್ಟಗಳು ಬರ್ತಿವೆ ಅಂದರೆ ದೇವರು ನಿಮ್ಮನ್ನು ಪರೀಕ್ಷೆ ಮಾಡ್ತಿದ್ದಾನೆ ಅಂತಲ್ಲ, ಬದಲಾಗಿ ನಿಮ್ಮನ್ನು ಕೆತ್ತುತ್ತಿದ್ದಾನೆ ಅಂತ ಅರ್ಥ. ನಿಮ್ಮ ಕಣ್ಣೀರು, ನಿಮ್ಮ ಹಸಿವು, ನಿಮ್ಮ ಅನುಭವಿಸಿದ ಅವಮಾನಗಳು ಇವೆಲ್ಲವೂ ನಿಮ್ಮ ಮನಸ್ಸನ್ನು ಕಬ್ಬಿಣದಂತೆ ಗಟ್ಟಿ ಮಾಡೋಕ್ಕೆ ಬಂದಿರೋ ಸಾಧನಗಳು. ಯಾರು ಜೀವನದಲ್ಲಿ ಎಲ್ಲವನ್ನು ಸುಲಭವಾಗಿ ಪಡಿತಾರೋ ಅವರಿಗೆ ಸೋಲನ್ನು ಎದುರಿಸೋ ಶಕ್ತಿ ಇರಲ್ಲ. ಆದರೆ ಯಾರು ಬಾಲ್ಯದಿಂದಲೂ ಕಷ್ಟವನ್ನೇ ನೋಡ್ತಿದ್ದಾರೋ, ಯಾರಿಗೆ ಪ್ರತಿ ಹೆಜ್ಜೆಗೂ ಹೋರಾಟ ಅನಿವಾರ್ಯವಾಗಿತ್ತೋ ಅವರಿಗೆ ಜಗತ್ತಿನ ಯಾವುದೇ ಸಮಸ್ಯೆ ದೊಡ್ಡದಾಗಿ ಕಾಣಲ್ಲ. ಒಂದು ಬಲಿಷ್ಠ ಮನಸ್ಸು ಲೈಬ್ರರಿಯಲ್ಲಿ ಕೂತು ಪುಸ್ತಕ ಓದಿದರೆ ಬರಲ್ಲ. ಅದು ಬೀದಿಯಲ್ಲಿ ಬಿದ್ದಾಗ, ಜನ ತುಳಿದಾಗ, ಹಸಿದ ಹೊಟ್ಟೆಯಲ್ಲಿ ಮಲಗಿದಾಗ ಮಾತ್ರ ಹುಟ್ಟೋದು. ನಿಮ್ಮ ಕಷ್ಟದ ದಿನಗಳೇ ನಿಮ್ಮ ನಾಳೆಯ ಅಜೇಯ ಶಕ್ತಿಗಳು. ಸೊ ಇವತ್ತು ನಿಮ್ಮ ಜೀವನ ಕಷ್ಟವಾಗಿದೆ ಅಂತ ಅಳಬೇಡಿ. ನನಗೆ ಯಾಕೆ ಇಷ್ಟು ತೊಂದರೆ ಅಂತ ದೇವರನ್ನು ಕೇಳಬೇಡಿ. ಬದಲಾಗಿ ನನ್ನನ್ನು ಇನ್ನೂ ಗಟ್ಟಿಯಾಗಿ ಮಾಡುವಂತ ಕೇಳಿ. ಯಾಕೆಂದರೆ ಕಷ್ಟದ ಹಾದಿಯಲ್ಲಿ ನಡೆದವನಿಗೆ ಮಾತ್ರ ಶಿಖರದ ಬೆಲೆಯ ಗೊತ್ತಿರುತ್ತೆ. ನಿಮ್ಮ ಗಾಯಗಳು ನಿಮ್ಮ ದೌರ್ಬಲ್ಯವಲ್ಲ, ಅವು ನೀವು ಎಂತಹ ಯುದ್ಧವನ್ನು ಗೆದ್ದು ಬಂದಿದ್ದೀರಿ ಅನ್ನೋದಕ್ಕೆ ಸಾಕ್ಷಿಗಳು. ಬಲಿಷ್ಠ ಮನಸ್ಸಿನ ವ್ಯಕ್ತಿಯನ್ನು ಸೋಲಿಸೋದು ಈ ಜಗತ್ತಿನಲ್ಲಿ ಯಾರಿಗೂ ಸಾಧ್ಯವಿಲ್ಲ. ಕಷ್ಟದ ಜೀವನಕ್ಕೆ ಹೆದರಬೇಡಿ, ಅದನ್ನು ಎದುರಿಸಿ ಅದು ನಿಮ್ಮನ್ನು ಒಬ್ಬ ಚಾಂಪಿಯನ್ ಆಗಿ ಹೊರತರುತ್ತೆ. ಸ್ಟೇ ಸ್ಟ್ರಾಂಗ್. ಬದುಕು ನಿಮ್ಮನ್ನು ಕೆತ್ತುತ್ತಿದೆ, ಮೌನವಾಗಿ ಸಹಿಸಿ ಗಟ್ಟಿಯಾಗಿ ಬೆಳೆಯಿರಿ. ಮತ್ತೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ.